ಸೂಪರ್ ಟೇಸ್ಟಿ ಆಗಿರುವಂಥ ಈ ಮಟನ್ ಕೈಮಾ ಸಾಂಬಾರನ್ನ ಯಾವ ರೀತಿ ಮಾಡೋದು, ಹಾಗೆ ಕೈಮಾ ಉಂಡೆನ ಮೊಟ್ಟೆ ಹಾಕದೆ ಹೇಗೆ ಮಾಡ್ಕೊಳ್ಳೋದು, ತುಂಬ ರುಚಿಯಾಗಿ ಸಾಂಬಾರನ್ನ ಹೇಗೆ ಮಾಡೋದು, ಸಾಮಗ್ರಿ ಏನೇನು ಹಾಕೋದು ಬನ್ನಿ ನೋಡೋಣ. ಹಾಗೆ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಇದು ಇಡ್ಲಿ, ದೋಸೆ, ಚಪಾತಿ, ಮುದ್ದೆ, ರೈಸ್ ಎಲ್ಲದಕ್ಕೂ ಕೂಡ ಸೆಟ್ ಆಗುತ್ತೆ. ಹಾಗಾದರೆ ವಿಡಿಯೋನ ಸ್ಕಿಪ್ ಮಾಡದೆ ಒಂದು ಸಲ ವಿಡಿಯೋನ ನೋಡಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಚಿನ್ನು ವಿಲೇಜ್ ಕಿಚನ್ಗೆ. ಹಾಗೆ ಇಲ್ಲಿ ಒಂದು 3/4 kg ಆಗೋಷ್ಟು ಕೈಮನ ಮಾಡಿಸ್ಕೊಂಡಿದ್ದೀನಿ. ಕೈಮಾ ಮಟನ್ ಸಾಂಬಾರಿಗೆ ಕೈಮನ ತುಂಬ ಚೆನ್ನಾಗೇ ಮಾಡಿಕೊಟ್ಟಿದ್ದಾರೆ. ಹಾಗೆ ಇಲ್ಲಿ 1/4 kg ಆಗುವಷ್ಟು ನಾನು ಮಟನ್ ಕಟ್ ಮಾಡಿಸ್ಕೊಂಡಿದ್ದೀನಿ. ಬೇಕಾಗಿರುವಂಥ ಸಾಮಗ್ರಿಗಳು ನೋಡೋಣ. ಇಲ್ಲಿ ತೆಂಗಿನಕಾಯಿ 1 ಹೋಳಷ್ಟು, ಹಾಗೆ ಹುರ್ಗಡ್ಲೆ, ಶುಂಠಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಗಸಗಸೆ, ಹಾಗೆ ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಚಕ್ಕೆ ಮತ್ತು ಲವಂಗ, 1 ಅನಾನಸ್ ಫ್ಲವರ್, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಾಗೆ 1 ಈರುಳ್ಳಿ. ಇಷ್ಟು ಬೇಕಾಗಿರುವಂಥ ಸಾಮಗ್ರಿಗಳು. ಹಾಗೆ ಇಲ್ಲಿ ಕಡಲೆ ಪುಡಿ ಮಾಡೋದಕ್ಕೆ ಅಂತ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಇದನ್ನು ನಾವು ನೈಸಾಗಿ ರುಬ್ಕೊಂಡು ಬರಬೇಕು. ಇಲ್ಲಿ ರುಬ್ಕೊಂಡು ಬಂದಿದ್ದೀನಿ ನೋಡಿ, ಈ ರೀತಿ ನಾನು ರುಬ್ಕೊಂಡಿದ್ದೀನಿ. ಇದನ್ನು ಸೈಡಿಗೆ ಇಟ್ಕೊಳ್ಳೋಣ. ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಒಂದು 3 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. 1 ಇಂಚು ಶುಂಠಿ, ಹಾಗೆ 1 ಸ್ಪೂನಷ್ಟು ಗಸಗಸೆ ಹಾಕೋತಾ ಇದ್ದೀನಿ, ಹಾಗೆ 1 ಹೋಳಷ್ಟು ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ, ಹಾಗೆ 1 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಅದು ಕೂಡ ಚಕ್ಕೆ, ಲವಂಗ, ಹಾಗೆ 1 ಅನಾನಸ್ ಫ್ಲವರ್ ಹಾಕೋತಾ ಇದ್ದೀನಿ. ಇಷ್ಟನ್ನು ನಾವು ಗಟ್ಟಿಯಾಗಿ ರುಬ್ಕೊಂಡು ಬರಬೇಕು. ನಾನಿಲ್ಲಿ ರುಬ್ಕೊಂಡು ಬಂದಿದ್ದೀನಿ ನೋಡಿ. ಈ ಹದವಾಗಿ ನಾವು ರುಬ್ಕೋಬೇಕಾಗುತ್ತೆ. ನೆಕ್ಸ್ಟು 2 ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ನ ತೊಗೊಂಡಿದ್ದೀನಿ, ಹಾಗೆ 2 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ನ ತೊಗೊಂಡಿದ್ದೀನಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಹಾಗೂ ಇಷ್ಟನ್ನು ಹಾಕ್ಕೊಂಡು ಗಟ್ಟಿಯಾಗಿ ರುಬ್ಕೊಂಡು ಬರಬೇಕು. ಇದನ್ನು ನಾನು ರುಬ್ಕೊಂಡು ಬಂದಿದ್ದೀನಿ ನೋಡಿ. ನಾನು ಇದನ್ನು ಇವಾಗ ಒಂದು ಸೈಡಿಗೆ ಇಟ್ಕೊಂಡು ನೆಕ್ಸ್ಟು ಇಲ್ಲಿ ಕೈಮನ ನಾನು ಒಂದು ಸ್ಟ್ರೈನರ್ಗೆ ತೊಳ್ಕೊಂಡು ಬಂದಿದ್ದೀನಿ. ಹಾಗೆ ಇಲ್ಲಿ ರುಬ್ಕೊಳ್ಳೋದಕ್ಕೆ ಅಂತ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಇದನ್ನು ನಾವು ಸಣ್ಣದಾಗಿ ರುಬ್ಕೋಬೇಕಾಗುತ್ತೆ. ನಾನಿಲ್ಲಿ ನೋಡಿ ಸಣ್ಣದಾಗಿ ರುಬ್ಕೊಂಡು ಬಂದಿದ್ದೀನಿ. ನಾನು ದಪ್ಪವಾಗಿ ರುಬ್ಕೊಂಡ್ರೆ ಕೈಮಾ ಉಂಡೆ ಎಲ್ಲ ಹೊಡೆದೋಯ್ತವೆ, ಅದಕ್ಕೋಸ್ಕರ ನಾವು ಸಣ್ಣದಾಗಿ ರುಬ್ಕೋಬೇಕು. ಇಲ್ಲಿ ರುಬ್ಬಿರುವಂಥದ್ದನ್ನು ನಾನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ನಾವು ಇನ್ನೂ ಒಂದು ಸಲ ರುಬ್ಕೊಂಡೇ ಬರೋಣ. ಅದನ್ನು ಕೂಡ ಸೇಮ್ ಪ್ರೊಸೀಜರಲ್ಲೇ ರುಬ್ಕೋಬೇಕು ನೋಡಿ. ಅದೇ ರೀತಿಯೇ ನಾನು ರುಬ್ಕೊಂಡು ತಗೊಂಡು ಬಂದಿದ್ದೀನಿ. ಇದನ್ನು ಕೂಡ ಅದ್ರ ಜೊತೆಗೆ ಸೇರಿಸ್ಕೊಳ್ಳೋಣ. ಅದ್ರ ಜೊತೆಲೇ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡಾದಮೇಲೆ ಎರಡನ್ನೂ ಕೈಯಿಂದ ಚೆನ್ನಾಗಿ ಒಂದೇ ಸಮ ಮಿಕ್ಸ್ ಮಾಡ್ಕೋಬೇಕು. ಈಗ ನಾನು ರುಬ್ಬಿರುವಂಥ ಒಂದು 1/4 ಭಾಗ ಮಸಾಲೆನ ನಾನು ಕೈಮಾ ಉಂಡೆಗೆ ಹಾಕೋತಾ ಇದ್ದೀನಿ. ಹಾಗೆ ನಾವು ಪೌಡ್ರು ಮಾಡಿ ಇಟ್ಕೊಂಡಿರುವಂಥ ಹುರ್ಗಡ್ಲೆ ಪುಡಿನೂ ಕೂಡ ನಾನು ಹಾಕೋತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ನಾವು ಕೈಯಿಂದನೇ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಕೈಮಾ ಉಂಡೆನ ನಾವು ನೋಡಿಕೊಂಡೇ ಮಾಡ್ಕೋಬೇಕು, ಇಲ್ಲ ಎಲ್ಲ ಹೊಡೆದೊಯ್ತವೆ. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಮಸಾಲೆ ಕಮ್ಮಿ ಅನ್ನಿಸ್ತು, ಅದಕ್ಕೆ ಇನ್ನೂ ಒಂದು ಸ್ವಲ್ಪ ನಾನು ಮಸಾಲೆನ ಹಾಕ್ಕೊಂಡೆ. ಕೈಯಿಂದನೇ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಸೆಟ್ ಆಗಬೇಕು. ಮೊಟ್ಟೆನ ಬಳಸದೆ ಹೇಗೆ ಕೈಮಾ ಉಂಡೆಗಳನ್ನು ಮಾಡೋದು ಅಂತ ನೋಡಿದ್ರಲ್ವಾ. ನಾನು ಎಲ್ಲೂ ಮೊಟ್ಟೆನ ಬಳಸಲೇ ಇಲ್ಲ, ಹೀಗೆ ಕೈಮಾ ಉಂಡೆಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದೇ ರೀತಿಯೇ ಕೈಮಾ ಉಂಡೆ ಮಾಡಿಕೊಂಡು ಸಾಂಬಾರು ಮಾಡಿ ತುಂಬ ಚೆನ್ನಾಗಿರುತ್ತೆ. ಟೊಮೊಟೊ ಹಾಕೋತಾ ಇದ್ದೀನಿ. ಟೊಮೊಟೊ ಜೊತೆಗೆ ರುಬ್ಬಿರುವಂಥ ಮಸಾಲೆನೂ ಕೂಡ ಹಾಕ್ಕೊಂಡು ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ನಾವು. ಇದನ್ನು ರುಬ್ಕೊಂಡು ಬರಬೇಕು. ನಾನಿಲ್ಲಿ ರುಬ್ಕೊಂಡು ಬಂದಿದ್ದೀನಿ. ಇದನ್ನು ನಾನು ಈಗ ಒಂದು ಸೈಡಿಗೆ ಇಟ್ಕೋತೀನಿ. ನೆಕ್ಸ್ಟು ನಾನು ತಗೊಂಡಿರುವಂಥ 1/4 kg ಮಟನ್ನಿಗೆ ನಾನಿಲ್ಲಿ ಫ್ರೈ ಮಾಡೋದಕ್ಕೆ ಅಂತ ಎಣ್ಣೆನ ಹಾಕೋತಾ ಇದ್ದೀನಿ. 1-2 ಸ್ಪೂನು 1 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ, ಅದು ಕೂಡ ಹಾಕೋತಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡು
ನೆಕ್ಸ್ಟು ಇಲ್ಲಿ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಹಾಗೆ ನಾನು ಮಟನ್ನ ಹಾಕ್ಕೋತಾ ಇದ್ದೀನಿ. ಮಟನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ 1/4 kg ಆಗುವಷ್ಟಿದೆ. ಕೈಮಾ ಜೊತೆಗೆ ಮಟನ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನು ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಗಿದೆ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಾದ್ಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಇದಕ್ಕೆ ನಾವು ಸ್ವಲ್ಪ ಹೊತ್ತು ಫ್ರೈ ಆಗೋದಕ್ಕೆ ಬಿಡೋಣ. ನೆಕ್ಸ್ಟು ನಾನಿಲ್ಲಿ 1 ಗ್ಲಾಸಷ್ಟು ನಾನು ನೀರನ್ನ ಹಾಕ್ಕೋತಾ ಇದ್ದೀನಿ ಮಟನ್ ಬೇಯೋದಕ್ಕೋಸ್ಕರ. ಇದನ್ನು ಇವಾಗ ನಾನು ಕುಕ್ಕರ್ ಕ್ಯಾಪ ಹಾಕಿ 3 ವಿಷಲ್ನ ಕೂಗಿಸ್ಕೊತೀನಿ. ಮಟನ್ನು 3 ವಿಷಲ್ಗೆ ಬೆಂದಿರುತ್ತೆ. ಹಾಗೆ ನೆಕ್ಸ್ಟು ಕುಕ್ಕರ್ ಕೂಗೋ ತನಕ ನಾವಿಲ್ಲಿ ಮಾಡಿಟ್ಕೊಂಡಿರುವಂಥ ಕೈಮಾ ಉಂಡೆಗಳನ್ನ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಕೈಯಿಂದ ಚೆನ್ನಾಗಿ ನಾವು ಪ್ರೆಸ್ ಮಾಡ್ಕೋಬೇಕು. ಗಟ್ಟಿಯಾಗಿ ಪ್ರೆಸ್ ಮಾಡಿಕೊಂಡು ಉಂಡೆನ ಕಟ್ಕೋಬೇಕು. ಈ ರೀತಿ ಉಂಡೆಗಳನ್ನ ಕಟ್ಕೊಂಡು ಒಂದೊಂದೇ ನಾನು ಒಂದು ಇಲ್ಲಿ ಪ್ಲೇಟಿಗೆ ಅದನ್ನು ಇಟ್ಕೋತಾ ಇದ್ದೀನಿ. ನಮಗೆ ಉಂಡೆ ಯಾವ ಆಕಾರಕ್ಕೆ ಬೇಕು ಅಂತ ಕಟ್ಕೋಬೇಕಾಗತ್ತೆ. ನಾನಿಲ್ಲಿ ರೌಂಡಾಗಿ ಮಾಡ್ಕೋತಿದ್ದೀನಿ. ಅದನ್ನು ಮೊಟ್ಟೆ ಆಕಾರಕ್ಕೂ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಉಂಡೆಗಳನ್ನೆಲ್ಲ ರೆಡಿ ಮಾಡಿ ಪ್ಲೇಟಲ್ಲಿ ಇಟ್ಕೊಂಡಿದ್ದಾಗಿದೆ. ಇಲ್ಲಿ ನಾವು ಉಂಡೆಗಳನ್ನೆಲ್ಲ ಕಂಪ್ಲೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ಉಂಡೆಗೆ ನಾನು ಯಾವುದೇ ಥರದ ಹೆಗ್ಗೆಲ್ಲ ಏನು ಹಾಕಿಲ್ಲ. ಕೈಮಾ ಉಂಡೆ ಸಾಂಬಾರನ್ನ ಇದೇ ರೀತಿಯೇ ಮಾಡೋದು. ಹಾಗೆ ನಾನು ನಿಮಗೆ ಇವತ್ತು ಕೈಮಾ ಉಂಡೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಇಲ್ಲಿ ಕುಕ್ಕರು ಕೂಗಿದೆ. ಹಾಗೆ ಮಟನ್ನು ಕೂಡ ಬೆಂದಿದೆ. ನಾನು ಆಗಲೇ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲೆನ ಇವಾಗ ಮಟನ್ ಜೊತೆಗೆ ನಾವು ಸೇರಿಸ್ಕೊಳ್ಳೋಣ. ಕೈಮಾ ಸಾಂಬಾರಲ್ಲಿ ಮಟನ್ ಇದ್ರೇ ತುಂಬ ಚೆನ್ನಾಗಿರೋದು. ಹಾಗೆ ಇಲ್ಲಿ ನಾನು ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ಮಸಾಲೆ ಸೇರಿಸ್ಕೊಂಡು ಎಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಅದನ್ನು ಹಾಗೆ ಬೇಯೋದಕ್ಕೆ ಬಿಡಬೇಕಾಗುತ್ತೆ. ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯೋದಕ್ಕೆ ಬಿಟ್ಬಿಡೋಣ. ಮಸಾಲೆಯಲ್ಲಿ ಇರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಅಲ್ಲಿವರೆಗೂ ನಾವು ಇದೇ ರೀತಿ ಓಪನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಇವಾಗ ಕುದಿ ಬಂದಿದೆ ಸಾಂಬಾರು. ಇದಕ್ಕೆ ಇವಾಗ ನಾವು ಎಷ್ಟು ಬೇಕು ಅಂತ ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಬೇಕಾಗುತ್ತೆ ಸಾಂಬಾರಿಗೆ. ಕೈಮಾ ಸಾಂಬಾರು ಅಂತ ಹೇಳಿದ್ರೆ ಸ್ವಲ್ಪ ಗಟ್ಟಿನೇ ಇರಬೇಕು. ನಾವಿಲ್ಲಿ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಇನ್ನೊಂದು ಸ್ವಲ್ಪ ಮಸಾಲೆ ಉಳಿದಿರುವಂಥ ನೀರನ್ನು ಹಾಕೋತಾ ಇದ್ದೀನಿ ನಾನು. ಸಾಂಬಾರನ್ನ ಚೆನ್ನಾಗಿ ತಿರುಗಿಸ್ಕೊಂಡಾದ್ಮೇಲೆ ನಾವು ಸ್ವಲ್ಪ ಹೊತ್ತು ಸಾಂಬಾರನ್ನ ಬೇಯೋದಕ್ಕೆ ಬಿಡೋಣ. ಒಂದು 10ರಿಂದ 15 ನಿಮಿಷ ಇದನ್ನು ಹೀಗೆ ಬೇಯೋದಕ್ಕೆ ಬಿಟ್ಬಿಟ್ರೆ ಅದರಷ್ಟು ಕದೆ ಬೇಯ್ಕೊಳ್ಳುತ್ತೆ. ನೋಡಿ, ಇವಾಗ ಸಾಂಬಾರು ಚೆನ್ನಾಗಿ ಕುದಿ ಬಂದಿದೆ. ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ನಾವು ಕೈಮಾ ಉಂಡೆಗೂ ಕೂಡ ಉಪ್ಪು ಹಾಕಿದ್ವಿ. ಸಾಂಬಾರಿಗೂ ಕೂಡ ಉಪ್ಪು ಹಾಕ್ಕೋತಾ ಇದ್ದೀನಿ. ರುಚಿ ನೋಡಿಕೊಂಡು ಎಷ್ಟು ಬೇಕಷ್ಟು ಅಂತ ಉಪ್ಪನ್ನು ಹಾಕೋಬೇಕಾಗುತ್ತೆ. ಇಲ್ಲಿ ಸಾಂಬಾರು ಕುದಿ ಬಂದಿರೋದ್ರಿಂದ ನಾನು ಮಾಡ್ಕೊಂಡಿರುವಂತಹ ಕೈಮಾ ಉಂಡೆಗಳನ್ನ ಉರಿನ ಕಮ್ಮಿ ಇಟ್ಕೊಂಡು ಒಂದೊಂದೇ ಉಂಡೆಗಳನ್ನ ನಾವು ಸಾಂಬಾರಿಗೆ ಹಾಕ್ಕೋಬೇಕಾಗುತ್ತೆ. ನೋಡಿ, ಸಾಂಬಾರಿಗೆ ನಾನು ಒಂದೊಂದೇ ಹಾಕೋತಾ ಇದ್ದೀನಿ. ಇದೇ ರೀತಿ ಎಲ್ಲ ಉಂಡೆಗಳನ್ನ ನಾವು ಸಾಂಬಾರಿಗೆ ಹಾಕೋಬಿಡೋಣ. ಹಾಕಿದ್ದು ಮುಗೀತು. ಸ್ವಲ್ಪ ಜಾಗ ನೋಡಿ ಹಾಕೋತಾ ಇದ್ದೀನಿ ನಾನು. ಲಾಸ್ಟಲ್ಲಿ ಒಂದು ಉಳ್ಕೊಂಡಿದೆ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಹಾಗೆ ನಾನಿಲ್ಲಿ ಹಾಕಿದ್ದೆಲ್ಲ ಆಯಿತು. ಸ್ವಲ್ಪ ಹೊತ್ತು ಅದನ್ನು ನಾವು ಮುಚ್ಚಿ ಇಡೋಣ.
15 ನಿಮಿಷ ನಾನು ಮುಚ್ಚಿ ಇಟ್ಟಿದ್ದೆ. ಇವಾಗ ಓಪನ್ ಮಾಡಿದ್ದೀನಿ ನೋಡಿ. ಉಂಡೆಗಳೆಲ್ಲ ಎಷ್ಟು ಚೆನ್ನಾಗಾಗಿದ್ದಾವೆ. ಒಂದು ಉಂಡೆ ಕೂಡ ಓಪನ್ ಆಗಿಲ್ಲ, ಅಷ್ಟು ಚೆನ್ನಾಗಾಗಿದೆ ಕೈಮಾ ಸಾಂಬಾರು. ಆದರೆ ನಾನು ಕೈಮಾ ಸಾಂಬಾರನ್ನ ಹೀಗೆ ಬಿಡೋದಿಲ್ಲ. ಕೈಮಾ ಮೇಲ್ಗಡೆ ಮಾತ್ರ ಬೆಂದಿರುತ್ತೆ, ಒಳಗಡೆ ಬೆಂದಿರೋದಿಲ್ಲ. ಅದನ್ನು ನಾನು ಕುಕ್ಕರ ಕ್ಯಾಪ್ ಹಾಕಿ ಕೂಗಿಸ್ಕೊತೀನಿ. ಇಲ್ಲಿ ಸ್ವಲ್ಪ ಮೆಂತ್ಯ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಪ್ಪೆ ಅನ್ನಿಸ್ತು, ಅದಕ್ಕೆ ಹಾಕ್ಕೊಂಡೆ. ಹಾಗೆ ಇಲ್ಲಿ ಕುಕ್ಕರ್ ಕ್ಯಾಪ್ನ ಹಾಕಿ ನಾನು ಒಂದೇ ಒಂದು ವಿಷಲ್ನ ಕೂಗಿಸ್ಕೊತೀನಿ. ಆಲ್ರೆಡಿ ಸ್ವಲ್ಪ ಬೆಂದಿದ್ದೆ, ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸರಿ ಹೋಗುತ್ತೆ. ಹಾಗೆ ನೋಡಿ, ಒಂದು ವಿಷಲ್ನ ನಾನು ಕೂಗಿಸ್ಕೊಂಡಿದ್ದೀನಿ. ಸಾಂಬಾರು ಕಂಪ್ಲೀಟಾಗಿ ರೆಡಿ ಆಗಿದೆ ನೋಡಿ. ಕುಕ್ಕರಲ್ಲಿ ಕೂಗಿದ್ರೂ ಕೂಡ ಒಂದು ಉಂಡೆನೂ ಕೂಡ ಓಪನ್ ಆಗಿಲ್ಲ, ಅಷ್ಟು ಚೆನ್ನಾಗಿ ಗಟ್ಟಿಯಾಗೇ ಇದ್ದಾವೆ. ಇದೇ ರೀತಿಯೇ ಕೈಮಾ ಸಾಂಬಾರನ್ನ ಮಾಡ್ಕೋಬೇಕು. ಇಲ್ಲಿ ಕೈಮಾ ಸಾಂಬಾರು ರೆಡಿ ಆಗಿದೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಕೆಳಗಡೆ ಇಳಿಸ್ಕೊಂಡಿದ್ದೀನಿ ನೋಡಿ. ಎಲ್ಲೂ ಕೂಡ ಉಂಡೆ ಓಪನ್ನೇ ಆಗಿಲ್ಲ, ಅಷ್ಟು ಚೆನ್ನಾಗಿ ಉಂಡೆಗಳು ಗಟ್ಟಿಯಾಗೇ ಇದ್ದಾವೆ. ಇಲ್ಲಿ ಒಂದು ಕಡಾಯಿಗೆ ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ. ಈ ಕೈಮಾ ಸಾಂಬಾರು ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರಾ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹೀಗೆ ಚಾನಲ್ನ ನೋಡ್ತಾ ಇರಿ. ನಾನಿಲ್ಲಿ ಮುದ್ದೆ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಮಟನ್ ಸಾಂಬಾರು ತುಂಬ ಚೆನ್ನಾಗಿದೆ. ಹಾಗೆ ನೀವು ಇದೇ ರೀತಿ ಮಾಡಿಕೊಂಡು ಮನೆಯಲ್ಲಿ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.